ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೃಥ್ವೀಸ್ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ ಸುನಿಲ್. ನಿನ್ನೆ ನನ್ನ ಹಸ್ಬೆಂಡು ಊರಿಗೆ ಹೋಗಿದ್ರು. ಊರಿಂದ ಬರ್ತಾ ಹಸಿಕಾಳು ಮತ್ತು ಸೊಪ್ಪನ್ನು ತೊಗೊಂಡು ಬಂದಿದ್ದರು. ನಮ್ಮ ಮನೆಯವ್ರಿಗೆ ಹಸಿಕಾಳು ಅಂದರೆ ತುಂಬ ಇಷ್ಟ. ಹಸಿಕಾಳು ಹಾಕಿ ಪಲಾವ್ ಮಾಡೋ ಅಂತ ಅಂದರು. ನಾನು ತರಕಾರಿ ಮತ್ತು ಕಾಳು ಎರಡನ್ನೂ ಹಾಕಿ ಪಲಾವ್ ಮಾಡಿದೆ. ತುಂಬ ಚೆನ್ನಾಗಾಯಿತು. ಆದರೆ ಪಲಾವ್ ಮಾಡಿದ್ದು ವೀಡಿಯೋ ಹಾಕೋಕ್ಕೆ ನನಗೆ ಟೈಮ್ ಸಾಕಾಗಲಿಲ್ಲ. ಚಳಿ ಅಂತ ಸ್ವಲ್ಪ ಲೇಟಾಗಿದ್ದೆ, 6 ಗಂಟೆಗೆ ಎದ್ಬಿಟ್ಟೆ. ಹಾಗಾಗಿ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಸರಿ, ಸಾಂಬಾರನ್ನಾದರೂ ಮಾಡ್ತಿದ್ನಲ್ಲ, ಅದನ್ನಾದರೂ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಸೊಪ್ಪು ಕಾಳು ನೋಡ್ತಿದ್ದಂಗೆ ಖುಷಿ ಆಗ್ಬಿಡ್ತು. ಹಾಗಾಗಿ ರಾತ್ರಿ ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಸೊಪ್ಪನ್ನ ಸೋಸ್ಕೊಂಡು ಕಾಳೆಲ್ಲನೂ ಸುಲಿದಿಟ್ಕೊಂಡು ರೆಡಿ ಮಾಡ್ಕೊಂಬಿಟ್ಟು ಲೇಟಾಗಿ ಎದ್ರೂ ಕೂಡ ತಿಂಡಿ ಬೇಗ ಆಯಿತು. ಇಲ್ಲಾಂದರೆ ನನಗೆ ಕಷ್ಟ ಆಗೋದು. ಈಗ ಹಸಿಕಾಳು ಸಾರು ಮಾಡೋಕ್ಕೆ 3 ಟೊಮೆಟೊ, 1 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಸಿವೆ, ಎಣ್ಣೆ, 2 ಆಲೂಗೆಡ್ಡೆ, 1 ಕಪ್ಪಷ್ಟು ಬೀನ್ಸ್ ಕಾಳು, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಕಟ್ ಮಾಡ್ಕೊಂಡಂಥ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹಸಿಕಾಳು ಸೀಸನ್ ಅಂತ ಹಸಿಕಾಳನ್ನ ಅತಿಯಾಗಿ ತಿನ್ನೋಕೆ ಹೋಗಬಾರ್ದು. ಎಲ್ಲವೂ ಕೂಡ ಲಿಮಿಟಾಗಿರಬೇಕು. ಈಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿಯನ್ನು ಸೇರಿಸ್ಕೊಂಡು 2 ಸೆಕೆಂಡು ಫ್ರೈ ಮಾಡ್ಕೋಬೇಕು. ನಂತರ 1 ಟೊಮೆಟೊನ ಸೇರಿಸ್ಕೊಂಡು ಸ್ಮೂತಾಗೋವರೆಗೂ ಫ್ರೈ ಮಾಡಿಕೊಂಡು, ಇಲ್ಲಿ ನಮಗೆ ಖಾರ ಎಷ್ಟು ಬೇಕಷ್ಟು ಬೇಳೆ ಸಾಂಬಾರು ಪುಡಿಯನ್ನು ಸೇರಿಸ್ಕೊಬೇಕಾಗುತ್ತೆ. ನಂತರ ಅದನ್ನು ತಣ್ಣಗಾಕಿ ಬಿಡಬೇಕು. ತಣ್ಣಗಾದ ನಂತರ ಮಸಾಲೆನ ಜಾರಿಗೆ ಸೇರಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ತೆಂಗಿನಕಾಯಿ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ರುಬ್ಕೋಬೇಕು. ನಂತರ ಒಲೆ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಆದ ನಂತರ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು 2 ಸೆಕೆಂಡ್ ಫ್ರೈ ಮಾಡ್ಕೋಬೇಕು. ಈ ಹಸಿಕಾಳು ಜೊತೆ ನಾನು ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ. ಹಸಿಕಾಳು ಸಾಂಬಾರನ್ನ ಹೀಗೆ ಓಪನ್ ಪಾತ್ರೆಯಲ್ಲಿ ಮಾಡಿದ್ರೇ ಚೆಂದ. ಕುಕ್ಕರಲ್ಲಿ ಹಾಕಿ ವಿಷಲ್ ತೆಗಿಬಾರ್ದು. ಈಗ ಆಲೂಗೆಡ್ಡೆ ಮತ್ತು ಬೀನ್ಸ್ಗಳನ್ನ ಹಾಕ್ಕೊಂಡು 2 ಸೆಕೆಂಡು ಫ್ರೈ ಮಾಡ್ಕೋಬೇಕು. ನಂತರ ನಾವು ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಕೂಡ ಸೇರಿಸ್ಕೊಬೇಕು. ಮತ್ತು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ಈ ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಹಸಿಕಾಳು ಸಾರು ಜೊತೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ನಾನು ನಮ್ಮಮ್ಮ ಬೆಳಗ್ಗೆ ತಿಂಡಿಗೆ ಸಾಂಬಾರು ಮಾಡ್ಕೊತಾ ಇದ್ವಿ. ಅನ್ನ ಮುದ್ದೆ ಸಾಂಬಾರು ಮಾಡ್ಕೊತಾ ಇದ್ವಿ. ನಾವು ಪಲಾವ್ ಎಲ್ಲ ರೈಸ್ ಐಟಮ್ ತಿನ್ನೋದು ಸ್ವಲ್ಪ ಕಡಿಮೆನೇ, ಹಾಗಾಗಿ ಮುದ್ದೆ ಮಾಡ್ಕೊತಾ ಇದ್ದೀವಿ. ಸಾಂಬಾರು ಕುದಿ ಬಂದ ನಂತರ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಂತರ ನಾವು ಕಟ್ ಮಾಡಿಟ್ಕೊಂಡ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಡಬೇಕು. ಈಗ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ. ಸಾಂಬಾರು ಕೂಡ ಚೆನ್ನಾಗಿ ರೆಡಿಯಾಗಿದೆ. ಅದ್ರ ಜೊತೆ ಮುದ್ದೆ ಕೂಡ ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆ, ಬಿಸಿ ಸಾಂಬಾರು ಸಖತ್ತಾಗಿದೆ. ಚಳಿಗಂತೂ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಈಗಲೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.